ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಘೋಷಣೆ ರಾಜ್ಯ ಶಿಕ್ಷಣ ಇಲಾಖೆಯಿಂದ ಎಸ್ಎಲ್ಸಿ ಫಲಿತಾಂಶದಲ್ಲಿ ಹಿಂದಿ ಮಾರ್ಕ್ಸ್ಗೆ ಕೊಕ್ ನೀಡೋಕೆ ರಾಜ್ಯ ಶಿಕ್ಷಣ ಇಲಾಖೆ ನಿರ್ಧರಿಸಿದೆ. 625 ಒಟ್ಟು ಅಂಕಗಳು, ಆದರೆ ಇನ್ಮುಂದೆ 525 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ತೃತೀಯ ಭಾಷೆ ಹಿಂದಿಯ ಅಂಕಕ್ಕೆ ಶಿಕ್ಷಣ ಇಲಾಖೆ ಕೊಕ್ ಕೊಡುವಂತಹ ಕೆಲಸವನ್ನ ಮಾಡಿದೆ. ತೃತೀಯ ಭಾಷೆಯ ಅಂಕವನ್ನ ಗ್ರೇಡ್ ಮೂಲಕ ನೀಡೋಕೆ ನಿರ್ಧಾರವನ್ನ ಮಾಡಿದೆ. ಮಾರ್ಚ್ 31ರಂದು ನಡೀತಾ ಇದೆ ತೃತೀಯ ಭಾಷೆ ಪರೀಕ್ಷೆ, ಅಂದ್ರೆ ಹಿಂದಿ ಪರೀಕ್ಷೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಘೋಷಣೆ ಶಿಕ್ಷಣ ಇಲಾಖೆಯಿಂದ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಂದ. ಇವಾಗ ಏನಾಗ್ಬಿಟ್ಟಿದೆ, ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲ, ನನ್ನ ಮಕ್ಕಳು 95%, ಅವ್ರ ಮಕ್ಕಳು 99%, ಅಲ್ಲಿಗೆ ಬರೋದ್ರಿಂದ ಸ್ವಲ್ಪ ಹುಷಾರಾಗಿ ನೋಡೋದು. ಈಗ ನನಗೂ ಒಬ್ಬ ಮಗ ಇದ್ದಾನೆ, ಅವನು ಹಿಂಗೆ ಓದ್ತಾನೆ, ಚೆನ್ನಾಗೇ ಓದ್ತಾನೆ. ನಾನು ಹೊರಗಡೆ ಮಾತಾಡೋದಿಲ್ಲ. ನಾನು ಐ ಟೋಲ್ಡ್ ಹಿಮ್ 2 things: ಡೋಂಟ್ ರಿಗ್ರೆಟ್, ಡೋಂಟ್ ಮಿಸ್ ಅನ್ ಆಪರ್ಚುನಿಟಿ. ಎರಡೇ ಅಪ್ಪ, ಇನ್ನೇನು ಬೇಡ. ಆ್ಯಂಡ್ ಏನು ಟೆನ್ಷನ್ ತಗೋಬೇಡ ಜೀವನ. ಈಗ ಟೆನ್ಷನ್ ತೊಗೊಂಡು ಓದಿ ಉದಾಹರಣೆಗಳು ನಾನು ಬೇಕಾದಷ್ಟು ಕೊಡ್ಬೋದು. ಸೊ ಐ ಥಿಂಕ್ ಇಟ್ಸ್ ಎ ಗುಡ್ ಪಾಲಿಸಿ ಅಲ್ಲ ಇದು. ಹಾಂ ಹೇಳ್ರಪ್ಪ, ಅದನ್ನಾದರೂ ನೀವು ಅದನ್ನು ಬಿಡ್ತಾ ಇಲ್ಲ, ಹೇಳೋಕ್ಕೆ ಹೊಳ್ರಲ್ಲ ನೀವು. ಹಾಂ ಏನು ಬರಿಬೇಕಾ ನೀವು? ನೋಡೋಣ, 3 ಎಕ್ಸಾಮ್ ಪಾಲಿಸಿ ಇದೆ. ಪಾಸು ಆಗಲ್ಲ. 1 ನಿಮಿಷ, ಯಾಕೆ ಪಾಸ್ ಆಗಲ್ಲ? ಅಲ್ಲ, ಹಿಂದಿ ಅಲ್ಲಮ್ಮ, ಅಲ್ಲಲ್ಲ, ಕಾಪಿ ಹೊಡಿಯೋಕ್ಕಾಗಲ್ಲ. ಟೀಚಿಂಗ್ ಥರ್ಡ್ ಲ್ಯಾಂಗ್ವೇಜ್ ಎಫೆಕ್ಟಿವ್ ಆಗಿ ಟೀಚ್ ಮಾಡ್ತೀವಿ. ಆಮೇಲೆ ಏನಾದ್ರೂ ಟೀಚರ್ಸ್ ನೆಗ್ಲೆಕ್ಟ್ ಮಾಡೋದು. ಯಾಕೆಂದ್ರೆ ಈಗ ನೀವು ಕ್ಲಾಸಲ್ಲಿ ಬಿಹೇವಿಯರ್ ಅನ್ನುತ್ತೆ. ಮನೇಲಿ ಪೇರೆಂಟ್ಸ್ ನೋಡೋದು ಏನು ಗೊತ್ತಾ? ಫಸ್ಟು ಈಗ ನಾವು ಬಿಷಪ್ ಕಾಟನ್ಸ್ ಆಗಲಿ ಅದರ್ಸ್, ಆ ಗ್ರೇಡಿಂಗ್ ನಮ್ಮ ಸರ್ಕಾರಿ ಶಾಲೆಯಲ್ಲೂ ತರಬೇಕು. ಹೌ ಡು ಯು ಬಿಹೇವ್? ಅದಕ್ಕೆ ಮೆಕ್ಯಾನಿಸಮ್ ಇರಬೇಕಲ್ಲ ನಮ್ಮ ಹತ್ರ. ನಮ್ಮ ಸ್ಯಾಟ್ಸಲ್ಲೇ ನಮ್ಮ ಪ್ರಾಬ್ಲಮ್ ಇದೆ, ಅದನ್ನೆಲ್ಲ ಸರಿ ಮಾಡ್ತಾ ಇದ್ದಾರೆ ಈಗೆಲ್ಲ ಭಾಳ ಸೀರಿಯಸ್ ಆಗಿ. ಸೊ ನಿಮ್ಮ ಗ್ರೇಡಿಂಗ್ ಮಾನವೀಯತೆ, ಎಲ್ಲ ಸಬ್ಜೆಕ್ಟ್ಗಿಂತ ಮಾನವೀಯತೆ ಅನಿಸುತ್ತೆ ನನಗೆ. ಅದೇ ಇಲ್ಲ ನಮಗೆ, ಅದಕ್ಕೆ ಮಾರಲ್ ಸೈನ್ಸ್ ತಂದಿರೋದು. ಮಾರಲ್ ಸೈನ್ಸ್ನ ಹೆಂಗೆ ತರ್ತೀರಾ? ಎಕ್ಸಾಮ್ ಬರೆಯಲ್ಲ. ಸೊ ಟೀಚರ್ ಏನು ಮಾಡಬೇಕು? ಒಂದು ಪಕ್ಕದಲ್ಲಿ ಮಾರಲ್ ಸೈನ್ಸ್ A+A ಇದು ಮಾಡಿದರೆ ಒಳ್ಳೇದಲ್ಲ. ಬಿಹೇವಿಯರ್ಸು A+A ಅಂತ. ಸೊ ಅವಾಗ ನೆಕ್ಸ್ಟ್ ಏನು ಕೇಳ್ತೀರಾ? ಆ ಟೀಚರಿಗೆ ಆ ಮಗು ಬಗ್ಗೆ ಸಿಟ್ಟಿದ್ರೆ ಏನು ಮಾಡ್ತೀರಾ ಅಂತ. ಇವೆಲ್ಲ ಎಕ್ಸಾಂಪಲ್ಸ್ನ ನಾವೆಲ್ಲ ಪ್ರೋಸೆಸ್ ಮಾಡಬೇಕು. ಇಲ್ಲ, ಅದು ಬೇಡ. ನಾವು ಈಗ ಸಡನ್ನಾಗಿ ಹಂಗೆ ಬೇಡ. ತಪ್ಪು ಆಗಿರೋದು ಇಲಾಖೆಯಲ್ಲಿ ಅಂತೇಳಿ ಭಾವಿಸ್ತೀನಿ. ಯಾಕೆಂದರೆ ಬೆಸ್ಟ್ ಟೀಚರ್ಸ್ನ ಲೀಸ್ಟಾಗಿ ಯೂಸ್ ಮಾಡಿರೋದು ನಾವು, ನಮ್ಮ ವ್ಯವಸ್ಥೆ. ಅದನ್ನ ಒಪ್ಕೊಳ್ಳೋಣ, ಏನು ತಪ್ಪೇನಿಲ್ಲ. ಅದು ನನ್ನಿಂದ ಏನಾಗಿಲ್ಲ, ಅದನ್ನು ವಿಧಾನಸೌಧದಲ್ಲೂ. ಎಸ್ಎಲ್ಸಿಯಲ್ಲಿ ಹಿಂದಿ ಪರೀಕ್ಷೆಯನ್ನ ರದ್ದುಗೊಳಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶ, ಅಥವಾ ಶಿಕ್ಷಣ ಇಲಾಖೆಯಿಂದ ಮಹತ್ವದ ಆದೇಶ. ತೃತೀಯ ಭಾಷೆಯಾಗಿ ಹಿಂದಿ ಇರುತ್ತೆ, ಆದರೆ ಅದರ ಅಂಕವನ್ನ ಪರಿಗಣಿಸಲಾಗಲ್ಲ. ಅದರ ಅಂಕವನ್ನ ಗ್ರೇಡ್ ಮೂಲಕ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಇಷ್ಟು ವರ್ಷ 6 ಸಬ್ಜೆಕ್ಟ್ಗೆ ಒಟ್ಟು ಅಂಕ ಇದ್ದಿದ್ದು 625 ಅಂಕಗಳು. ಆದರೆ ಇನ್ನು ಮುಂದೆ 525 ಅಂಕ, ಅಂದ್ರೆ ಹಿಂದಿ ಭಾಷೆಯ ತೃತೀಯ ಭಾಷೆಯ ಮಾರ್ಕ್ಸ್ ಏನಿದೆ, ಆ 100 ಮಾರ್ಕ್ಸ್ ಏನಿದೆ, ಆ ಮಾರ್ಕ್ಸ್ ಅನ್ನ ಪರಿಗಣಿಸೋದಿಲ್ಲ ಅಂತ ಹೇಳಿ ಶಿಕ್ಷಣ ಇಲಾಖೆ ಸದ್ಯ ಘೋಷಣೆಯನ್ನ ಮಾಡಿದೆ. ಎಸ್ಎಲ್ಸಿಯಲ್ಲಿ ಹಿಂದಿ ಭಾಷೆಯ ಅಂಕವನ್ನ ಗ್ರೇಡ್ ಅಂತ ಪರಿಗಣಿಸಲಾಗತ್ತೆ ಅಂತ ಹೇಳಿದೆ. ಹಾಗಾಗಿ ಒಟ್ಟು ಅಂಕ 525 ಆಗತ್ತೆ. ಫಲಿತಾಂಶದಲ್ಲಿ ಹಿಂದಿಯ ಪರೀಕ್ಷೆಯ ಅಂಕಗಳು ಗ್ರೇಡ್ ಅಂತ ಇರುತ್ತೆ ಅಂತ ಹೇಳಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಈ ವರ್ಷದಿಂದಾನೇ ಜಾರಿಯಾಗ್ತಾ ಇದೆ ಇದು. ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋದು ಕಡ್ಡಾಯ ಅಂತೆ. ಶಿಕ್ಷಣ ಸಚಿವರೇ ಹೇಳಿರುವಂತಹ ಮಾತಿದು. ವಿದ್ಯಾರ್ಥಿಗಳು ಪರೀಕ್ಷೆ ಬರೀಬೇಕು. 31ನೇ ತಾರೀಕು ಏನು ಪರೀಕ್ಷೆಯನ್ನ ನಿಗದಿಪಡಿಸಲಾಗಿದೆ, ಪರೀಕ್ಷೆಯನ್ನ ವಿದ್ಯಾರ್ಥಿಗಳು ಬರೀಲೇಬೇಕು. ಎಲ್ಲ ತೃತೀಯ ಭಾಷೆಗೂ ಗ್ರೇಡ್ ಅಂತಾನೆ ಪರಿಗಣಿಸಲಾಗುತ್ತೆ ಅಂತ ಹೇಳಿ ಮಧು ಬಂಗಾರಪ್ಪ ಹೇಳಿದ್ದಾರೆ. ಅಲ್ಲಿಗೆ ಕೇವಲ ಹಿಂದಿ ಅಂತಲ್ಲ, ತೃತೀಯ ಭಾಷೆಯಾಗಿ ಯಾವುದೇ ಭಾಷೆಯನ್ನ ವಿದ್ಯಾರ್ಥಿಗಳು ತೆಗೆದುಕೊಂಡ್ರು ಅದನ್ನ ಗ್ರೇಡ್ ಅಂತ ಪರಿಗಣಿಸಲಾಗುತ್ತೆ. ಆ ಅಂಕಗಳು ಒಟ್ಟು ಅಂಕಗಳ ಜೊತೆಗೆ ಆಡ್ ಆನ್ ಆಗೋದಿಲ್ಲ. ಇದು ಶಿಕ್ಷಣ ಸಚಿವರು ಹೇಳಿರುವಂತಹ ಮಾತು. ಬಟ್ ಯಾವ
ಕಾರಣಕ್ಕಾಗಿ ಇಂತಹ ನಿರ್ಧಾರವನ್ನ ಶಿಕ್ಷಣ ಇಲಾಖೆ ತೆಗೆದುಕೊಳ್ತು ಅನ್ನುವುದಕ್ಕೆ ಶಿಕ್ಷಣ ಸಚಿವರೇ ಉತ್ತರವನ್ನ ಕೊಡಬೇಕು. ಯಾವ ರೀತಿಯಾಗಿ ಇದಕ್ಕೂ ಮೊದಲು ಈ ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೂ ಮೊದಲು ಶಿಕ್ಷಣ ತಜ್ಞರ ಜೊತೆ ಚರ್ಚೆಯನ್ನ ಮಾಡಿ ಸರ್ಕಾರ ಈ ತೀರ್ಮಾನವನ್ನ ಮಾಡಿದ್ಯಾ ಗೊತ್ತಿಲ್ಲ. ಬಟ್ SSLC ಪರೀಕ್ಷೆಗೆ 625 ಇದ್ದಂತಹ ಒಟ್ಟು ಅಂಕ ಈಗ 525ಕ್ಕೆ ಇಳಿಕೆಯಾಗಿದೆ. ತೃತೀಯ ಭಾಷೆಯ ಅಂಕಕ್ಕೆ ಕೊಡುವಂತಹ ಕೆಲಸವನ್ನ ರಾಜ್ಯ ಶಿಕ್ಷಣ ಇಲಾಖೆ ಮಾಡಿದೆ. ಮಾರ್ಚ್ 31ನೇ ತಾರೀಕು ತೃತೀಯ ಭಾಷೆಯ ಎಕ್ಸಾಮ್ ನಡೆಯುತ್ತೆ. ಆದ್ರೆ ಆ ಎಕ್ಸಾಮ್ನ ಬರೆಯೋದು ಕಡ್ಡಾಯ ಅಂತ ಹೇಳಿ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಆದ್ರೆ ಆ ಅಂಕ ಒಟ್ಟು ಅಂಕಗಳಿಗೆ ಸೇರ್ಪಡೆಯಾಗಲ್ಲ, ಅದು ಗ್ರೇಡ್ ರೀತಿ ಕನ್ಸಿಡರ್ ಆಗುತ್ತೆ. UP ಎರಡೇ ಭಾಷೆ ಇರೋದು, UP ವೆಸ್ಟ್ ಬೆಂಗಾಲ್ ಎರಡೇ ಭಾಷೆ ಇರೋದು. ಎಷ್ಟೋ ರಾಜ್ಯಗಳಲ್ಲಿ ಎರಡೇ ಭಾಷೆ ಇಟ್ಕೊಂಡು ಅವರು ಮಾಡ್ಕೊಂಡು ಹೋಗ್ತಾರೆ. ಇನ್ನೊಂದು ಎಷ್ಟೋ ರಾಜ್ಯದಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಇದೆಯಲ್ಲ, ಆಲ್ರೆಡಿ ಗ್ರೇಡಿಂಗ್ ಅದು. ಸೊ ನಾವು ಮುಂಚೆನೇ ಮಾಡಬೇಕಾಗಿತ್ತು ಅಂಥೇಳಿ ನನಗನ್ಸುತ್ತೆ. ಹಿಂಗೆ ಕೂತ್ಕೊಂಡು ಅವ್ರು ಮಾಡಿದಾರೋ ಇಲ್ಲ ಬೇರೆ ಪ್ರಶ್ನೆ, ಬಟ್ ಇದು ಪ್ರೋಸೆಸ್ಸು ಸರಿ ಮಾಡ್ಕೊತ ಹೋಗ್ಬೇಕು. ಇಲಾಖೆ ಭಾಳ ದೊಡ್ಡ ಇಲಾಖೆ, ಸಮಸ್ಯೆಗಳನ್ನ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡಿದ್ದೀವಿ. ಸೊ ನಾವೆಲ್ಲ ಕರೆಕ್ಷನ್ಸ್ ಮಾಡೋದು ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್ ಫ್ಯೂಚರ್. ನಮ್ಮ ಭಾಷೆನೇ ಕಾಪಾಡೋದು ಅಷ್ಟೇ ಜವಾಬ್ದಾರಿ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಭಾಷೆನ, ಮಾತೃಭಾಷೆನ ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕೂಡ ಆಗ್ತದೆ. ಬೇರೆದನ್ನ ಹೇರಿಕೆಯನ್ನು ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಅದು ಸ್ವಾಭಾವಿಕವಾಗಿದೆ. ಅದನ್ನು ನಾವು ಇನ್ವೈಟ್ ಮಾಡೋದಕ್ಕೆ ಈಗ ಎಷ್ಟು ಮಟ್ಟಿಗೆ ಅವರು ಈ ಪ್ರಶ್ನೆಗಳನ್ನೆಲ್ಲ ಸೇರಿಸಿ ಮತ್ತೆ ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ಕಮಿಷನರ್ ಅವರು, ನಮ್ಮ ಇಲಾಖೆಯವರು ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಅವರು ಕೂಡ ಇಲ್ಲ, ಅದಕ್ಕೆ ಕೂರಿಸ್ಕೊಂಡಿದ್ದೀನಿ. ಎಲ್ಲ ಮಾಡಿದರೆ ಇದೆಲ್ಲದು ಸೇರಿಸಿ ಒಂದು ಹಂತಕ್ಕೆ ಮಾಡಿ ಎನಿ ಕರೆಕ್ಷನ್ಸ್ ವಿಲ್ ಬಿ ಟೇಕನ್ ಕೇರ್. ಬಟ್ ಈಗ ಮಕ್ಕಳಿಗೆ ಆರಾಮಾಗಿ ಹೋಗಿ ಎಕ್ಸಾಮ್ ಬರೀಲಿ ಅವರು ಅಷ್ಟೇ. ನನಗೆ ಐ ಆಮ್ ರೆಸ್ಪಾನ್ಸಿಬಲ್, ಐ ಥಿಂಕ್ ಕಂಪ್ಲೀಟ್ಲಿ. ಥರ್ಡ್ ಲ್ಯಾಂಗ್ವೇಜ್ ವಿಲ್ ಬಿ ಗ್ರೇಡೆಡ್ ಓನ್ಲಿ. ಎಸ್ ಎಕ್ಸಾಮನ್ನ ಇವರು ಬರೆಯೋದು ಏನು 625 ಇತ್ತು, ಈ 100 ಮಾರ್ಕ್ಸಿಗೆ ಏನು ಬರಿತಾ ಇದ್ರಲ್ಲ, ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಗ್ರೇಡ್ಸ್ ಆ್ಯಂಡ್ ನಾಟ್ ರಿಫ್ಲೆಕ್ಟಿಂಗ್ ಆನ್ ದ ರಿಸಲ್ಟ್ಸ್. 525, ಬಟ್ ಇದು ರಿಫ್ಲೆಕ್ಟ್ ಆಗುತ್ತೆ ಗ್ರೇಡ್. ಯಾಕೆ ಅಂದರೆ ಈಗ ನಾನು ಏನಾದರೂ ನಿಲ್ಲಿಸ್ತೀನಿ ಅದೆಲ್ಲ ಮಾಡಿದಾಗ ನಮ್ಮ ಕನ್ನಡಿಗರೇ ಆ ಭಾಷೆನೇ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಕನ್ನಡಿಗರೇ ಆ ಭಾಷೆನೇ ಹೇಳ್ಕೊಡ್ತಾ ಇದ್ದಾರೆ. ಅಲೌಡ್ ಭಾಷೆ ಇದೆ, ನಾನು ಇದೇ ಭಾಷೆ ಅಂತ ಹೇಳೋದಿಲ್ಲ. ನಮ್ಮಲ್ಲಿ ಮೋಸ್ಟ್ಲಿ 13-14 ಭಾಷೆ ಇದ್ದಾವೆ. ಹಿಂದಿ, ಕನ್ನಡ ನಮ್ಮ ಮದರ್ ಟಂಗ್ ಒಂದು ಬಿಟ್ಟರೆ, ಈ ಥರ್ಡ್ ಲ್ಯಾಂಗ್ವೇಜ್ ವಿಲ್ ಬಿ ಗ್ರೇಡೆಡ್ ಓನ್ಲಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಮಹತ್ವದ ನಿರ್ಧಾರ ರಾಜ್ಯ ಶಿಕ್ಷಣ ಇಲಾಖೆಯಿಂದ, ಬಟ್ ಯಾವ ಕಾರಣಕ್ಕಾಗಿ ಈ ನಿರ್ಧಾರ ಅನ್ನೋದು ಪ್ರಶ್ನೆ. ಈಗ ಇಂಥದ್ದೊಂದು ನಿರ್ಧಾರ ಈ ವರ್ಷದ ಎಕ್ಸಾಮ್ ರಿಸಲ್ಟ್ಗೆ ಅಪ್ಲೈ ಆಗತ್ತೆ ಅಂತಂದ್ರೆ ವಿದ್ಯಾರ್ಥಿಗಳ ಆಲ್ ಆಫ್ ಸಡನ್ ಇಂಥ ನಿರ್ಧಾರ ತೆಗೆದುಕೊಂಡಾಗ ವಿದ್ಯಾರ್ಥಿಗಳೆಲ್ಲ ಆತಂಕ ಮೂಡೋದು ಸಹಜ, ಪೋಷಕರೆಲ್ಲ ಆತಂಕ ಮೂಡೋದು ಸಹಜ, ಶಿಕ್ಷಣ ತಜ್ಞರಲ್ಲಿ ಪ್ರಶ್ನೆಗಳು ಮೂಡೋದು ಸಹಜ. ಇದಕ್ಕೆಲ್ಲ ಏನು ಉತ್ತರ ಕೊಟ್ಟರು ಮಧು ಬಂಗಾರಪ್ಪ ಅವರು ಅಂತ ಹೇಳಿ ಭರತ್? ವಿಜಯಶ್ರೀ, ರಾಜ್ಯದಲ್ಲಿ ತ್ರಿಭಾಷಾ ನೀತಿಯನ್ನ ಕೈಬಿಟ್ಟು ದ್ವಿಭಾಷಾ ನೀತಿಯನ್ನ ಜಾರಿ ಮಾಡಬೇಕು ಅಂತೇಳಿ ಬಹಳ ವರ್ಷಗಳಿಂದ ಕೂಡ ಶಿಕ್ಷಣ ತಜ್ಞರು ಸೇರಿದಂತೆ ಸಾಕಷ್ಟು ಜನ ಒಂದು ಅಭಿಪ್ರಾಯವನ್ನ ಹೇಳ್ತಾ ಬರ್ತಾ ಇದ್ರು. ಖುದ್ದು CM ಸಿದ್ದರಾಮಯ್ಯ ಅವರು ಕೂಡ ದ್ವಿಭಾಷಾ ನೀತಿಯ ಪರವಾಗಿದ್ದೀನಿ ಅಂತೇಳಿ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ನಿಯಮ ಅಥವಾ ಕಾಯ್ದೆ ರೂಪದಲ್ಲಿ ಯಾವುದು ಕೂಡ ಜಾರಿ ಆಗಿರ್ಲಿಲ್ಲ. ಈಗ ಪರೀಕ್ಷೆ ನಡೀತಾ ಇದೆ, ಆಲ್ರೆಡಿ SSLC ಎಕ್ಸಾಮ್ ನಡೀತಾ ಇದೆ. 31ನೇ ತಾರೀಕೀಗ ಹಿಂದಿ ಭಾಷೆಗೆ ಅಥವಾ ತೃತೀಯ ಭಾಷೆಗೆ ಪರೀಕ್ಷೆ ಕೂಡ ನಡೀಬೇಕಾಗಿದೆ. ಈ ಹೊತ್ತಲ್ಲಿ ಈಗ ಶಿಕ್ಷಣ ಇಲಾಖೆ ಮಹತ್ವದ ಒಂದು ನಿರ್ಧಾರ ತೆಗೆದುಕೊಂಡಿದೆ. ಇದಕ್ಕೆ ಮೊದಲು ಕನ್ನಡ ಪರ ಸಂಘಟನೆಗಳು, ಅಂದ್ರೆ ಕನ್ನಡ ಪರ ಸಂಘಗಳ ಒಕ್ಕೂಟಗಳೆಲ್ಲ ಸೇರಿ ಈಗಾಗಲೇ ಸಾಕಷ್ಟು ಒತ್ತಡ ಇರುವಂತಹ ಕೆಲಸವನ್ನ ಮಾಡಿತ್ತು. ಅಂದ್ರೆ ಹಿಂದಿ ಭಾಷೆಯನ್ನ ಕೈ ಬಿಡಬೇಕು, SSLC ಪರೀಕ್ಷೆಯಲ್ಲೂ ಕೂಡ ಹಿಂದಿ ಭಾಷೆಯನ್ನ ರದ್ದುಗೊಳಿಸಬೇಕು, ಯಾವುದೇ ಕಾರಣಕ್ಕೂ ಪರೀಕ್ಷೆನ ನಡೆಸಬಾರದಂತೇಳಿ ಸಾಕಷ್ಟು ಒತ್ತಡವನ್ನ ಹೇರಿದ್ರು. ಇಂದು ಬೆಳಗ್ಗೆ ಕೂಡ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರ ನಿವಾಸಕ್ಕೆ ಖುದ್ದು ಕನ್ನಡ ಪರ ಸಂಘಟನೆಗಳು ಭೇಟಿ ಕೊಟ್ಟು ಯಾವುದೇ ಕಾರಣಕ್ಕೂ ಪರೀಕ್ಷೆನ ನಡೆಸಲೇಬಾರದು ಒಂದು ಒತ್ತಡವನ್ನು ಹಾಕಿದ್ರು. ಒಂದು ವೇಳೆ ಪರೀಕ್ಷೆ ನಡೆಸಿದ್ದೆ ಆದ್ರೆ ನಾವು ಪರೀಕ್ಷಾ ಕೇಂದ್ರಗಳಿಗೆ ನುಗ್ತೀವಿ, ಮುತ್ತಿಗೆ ಹಾಕ್ತೀವಿ ಅಂತೇಳಿ ಎಚ್ಚರಿಕೆಯನ್ನು
ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಇದೆಲ್ಲದರ ನಡುವೆ ಕೂಡ ಈಗ ಶಿಕ್ಷಣ ಇಲಾಖೆಯಿಂದ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಪರೀಕ್ಷೆ ಇರುತ್ತೆ, ತೃತೀಯ ಭಾಷೆಗೆ ಪರೀಕ್ಷೆಯನ್ನ ಮಕ್ಕಳು ಬರೀತಾರೆ, ಆದ್ರೆ ಅದನ್ನ ಅಂಕವಾಗಿ ಪರಿಗಣಿಸೋದಿಲ್ಲ. ಅಂದ್ರೆ ಈಗ 625 ಅಂಕಗಳಿಗೆ ಏನು SSLC ಎಕ್ಸಾಮ್ ಇರುತ್ತೆ, ರಿಸಲ್ಟ್ ಅಲ್ಲಿ ಮಾರ್ಕ್ಸ್ ಕಾರ್ಡ್ ಅಲ್ಲೂ ಕೂಡ 625 ಅಂಕಗಳಂತ ಏನು ಪರಿಗಣನೆ ಮಾಡಲಾಗುತ್ತೆ, ಆದ್ರೆ ಅದನ್ನ ಕಟ್ ಆಫ್ ಮಾಡ್ತಾ ಇದ್ದಾರೆ. ಅದರಲ್ಲಿ 100 ಅಂಕಗಳನ್ನ ಮೈನಸ್ ಮಾಡ್ತಾ ಇದ್ದಾರೆ. ಅಂದ್ರೆ ತೃತೀಯ ಭಾಷೆಗೆ ಇದ್ದಂತಹ 100 ಅಂಕಗಳನ್ನ ಮೈನಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ 525 ಅಂಕಗಳನ್ನಷ್ಟೇ ಪರಿಗಣನೆ ಮಾಡಲಾಗ್ತಾ ಇದೆ. ಹಾಗಂತ ಈಗ ಎಕ್ಸಾಮ್ ನ ರದ್ದುಗೊಳಿಸ್ತಾ ಇಲ್ಲ ಅಥವಾ ಎಕ್ಸಾಮ್ ಅನ್ನ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ಕೂಡ ಇಲ್ಲ. ಎಕ್ಸಾಮ್ ಅನ್ನ ಬರೀಲೇಬೇಕು. ಅಂದ್ರೆ ತೃತೀಯ ಭಾಷೆ ಹಿಂದಿ ಸೇರಿದಂತೆ, ಸಂಸ್ಕೃತ ಸೇರಿದಂತೆ, ಮರಾಠಿ ಅಥವಾ ಕೊಂಕಣಿ ಈ ರೀತಿಯಾಗಿ ತೃತೀಯ ಭಾಷೆಯಲ್ಲಿ ಇರುವಂತಹ ಪರೀಕ್ಷೆಗಳನ್ನ ವಿದ್ಯಾರ್ಥಿಗಳು ಬರೆಯಲೇಬೇಕು. ಆದ್ರೆ ಅದನ್ನ ಮಾರ್ಕ್ಸ್ ಆಗಿ ಕನ್ವರ್ಟ್ ಮಾಡಿಲ್ಲ. ಅದರ ಬದಲಾಗಿ ಈಗ ಗ್ರೇಡ್ ಮಾದರಿಯನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅಂದ್ರೆ A ಗ್ರೇಡ್, B ಗ್ರೇಡ್, C ಗ್ರೇಡ್, D ಗ್ರೇಡ್ ಈ ಗ್ರೇಡ್ ಆಗಿ ಕನ್ಸಿಡರ್ ಮಾಡಲಾಗುತ್ತೆ. ಆದ್ರೆ ಮಾರ್ಕ್ ಶೀಟ್ ನಲ್ಲಿ ಆ 100 ಅಂಕವನ್ನ ಕಟ್ ಆಫ್ ಮಾಡಲಾಗಿದೆ. ಈಗ 525 ಅಂಕಗಳಿಗೆ ಮಾತ್ರ ಅದನ್ನ ಫಲಿತಾಂಶವಾಗಿ ಪರಿಗಣನೆ ಮಾಡಿರುವಂತಹ ಒಂದು ನಿರ್ಧಾರವನ್ನ ಈಗ ಶಿಕ್ಷಣ ಇಲಾಖೆ ತೆಗೆದುಕೊಂಡಿರುವಂತ. ಅಂದ್ರೆ ಆಲ್ ಆಫ್ ಎ ಸಡನ್ ಇದು ತುಂಬಾ ಫಾಸ್ಟ್ ಆಗಿ, ತುಂಬಾ ವೇಗವಾಗಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಈ ವರ್ಷದಿಂದಲೇ ಜಾರಿ ಆಗ್ತಾ ಇದೆ. ಅಂದ್ರೆ ಈಗ ಪ್ರೆಸೆಂಟ್ ಏನು SSLC ಎಕ್ಸಾಮ್ ನಡೀತಾ ಇದೆ, ಈ ಎಕ್ಸಾಮ್ ನಲ್ಲಿ ಅದನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಫಲಿತಾಂಶ ಪ್ರಕಟ ಮಾಡುವಂತ ಸಂದರ್ಭದಲ್ಲೂ ಕೂಡ 525 ಅಂಕಗಳನ್ನಷ್ಟೇ ಅವರು ಪರಿಗಣನೆ ಮಾಡಲಾಗುತ್ತೆ. ಸೊ ಮುಂದಿನ ವರ್ಷದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಾವು ಈ ನಿಯಮವನ್ನ ಬದಲಾವಣೆ ಮಾಡಬೇಕು, ನಿಯಮವನ್ನು ಅಪ್ಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸಾಮ್ ಆದ ನಂತರ ಅದನ್ನೆಷ್ಟೇ ನಿರ್ಧಾರ ಮಾಡ್ತಾರೆ ವಿದ್ಯಾಶ್ರೀ. ಇದಕ್ಕೆ ಪ್ರತಿಕ್ರಿಯೆ ಏನು ಅಂತೇಳಿ, ಈಗ ವಿದ್ಯಾರ್ಥಿಗಳು ಅಥವಾ ಪೋಷಕರು ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಬಹುದು ಅಂತೇಳಿ, ಯಾಕಂದ್ರೆ ಸ್ಟಿಲ್ ಎಕ್ಸಾಮ್ ನಡೀತಾ ಇದೆ, ಈ ವರ್ಷದ SLC ಪರೀಕ್ಷೆ ನಡೀತಾ ಇದೆ. ಮತ್ತೆ ಇನ್ನೂ ಒಂದು ಕ್ಲಾರಿಟಿ ಏನ್ ಬೇಕು ಅಂದ್ರೆ ಭರತ್, ಈಗ ಹಿಂದಿ ಮಾತ್ರ ಅಲ್ಲ, ತೃತೀಯ ಭಾಷೆಯಾಗಿ ಕರ್ನಾಟಕದಲ್ಲಿರೋದು ನಿಮ್ಗೆ ಉರ್ದು ಇದೆ, ಸಾಂಸ್ಕ್ರಿಟ್ ಇದೆ, ಹಾಗೆ ಕೆಲವರು ಥರ್ಡ್ ಲ್ಯಾಂಗ್ವೇಜ್ ಆಗಿ ಇಂಗ್ಲಿಷ್ ಅನ್ನು ತೆಗೆದುಕೊಳ್ತಾರೆ. ಈ ರೀತಿಯಾಗಿ ಸಬ್ಜೆಕ್ಟ್ಗಳು ಡಿಫರ್ ಆಗ್ತಾ ಹೋಗುತ್ತೆ, ಆಯ್ಕೆಗಳು ಬೇರೆ ಬೇರೆಯಾಗಿದ್ದಾವೆ. ಹಾಗಾಗಿ ಇದನ್ನ ಯಾವ ರೀತಿ ಪರಿಗಣಿಸಲಾಗತ್ತೆ ಅಂತ ಹೇಳಿ ಭರತ್? ವಿದ್ಯಾ, ಈಗ ಸಡನ್ ಆಗಿ ಪರೀಕ್ಷೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪರೀಕ್ಷೆಯ ಮಧ್ಯದಲ್ಲಿ ಈ ರೀತಿಯಾದ ಒಂದು ನಿರ್ಧಾರವನ್ನ ಶಿಕ್ಷಣ ಇಲಾಖೆ ಘೋಷಣೆ ಮಾಡಿರುವಂತಹ ಸಹಜವಾಗಿ ವಿದ್ಯಾರ್ಥಿಗಳಲ್ಲಿ, ಪೋಷಕರಲ್ಲಿ ಒಂದಿಷ್ಟು ಗೊಂದಲದ ವಾತಾವರಣವನ್ನ ಸೃಷ್ಟಿ ಮಾಡಬಹುದು. ಆದ್ರೆ ಎಲ್ಲೋ ಒಂದ್ ಕಡೆ ಶಿಕ್ಷಣ ಇಲಾಖೆಯವರು ಈಗ ಸದ್ಯದ ಪರಿಸ್ಥಿತಿಗೆ ಇದು ಅನಿವಾರ್ಯ ಇದೇನೋ ಕಾರಣಕ್ಕೆ ಈಗ ದಿಢೀರಂತ ಈ ರೀತಿಯಾದ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಒತ್ತಡ ಕೂಡ ಅಷ್ಟೇ ಹೆಚ್ಚಾಗಿ ಬಂದಿರುವಂತದ್ದು. ಅಂದ್ರೆ ಕನ್ನಡ ಪರ ಸಂಘಟನೆಗಳು ನಾವು ಪರೀಕ್ಷಾ ಕೇಂದ್ರಕ್ಕೆ ನುಗ್ತೀವಿ, ಪರೀಕ್ಷೆನ ನಿಲ್ಲಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಬಂದ ಸಂದರ್ಭ ಎಲ್ಲೋ ಒಂದ್ ಕಡೆ ಶಿಕ್ಷಣ ಇಲಾಖೆ ಹಿಂದೇಟ ಹಾಕಿದ್ರ, ಅಂದ್ರೆ ಇದನ್ನ ನಿರ್ಧಾರವನ್ನ ಇಷ್ಟು ಫಾಸ್ಟ್ ಆಗಿ ತೆಗೆದುಕೊಳ್ಳೋದಕ್ಕೆ ನಿರ್ಧಾರ ಮಾಡ್ಬಿಟ್ರು ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇದೆ. ಮತ್ತೊಂದು ಕಡೆ ತೃತೀಯ ಭಾಷೆ ಅಂತ ಹೇಳಿದ್ರೆ ಕೇವಲ ಹಿಂದಿ ಮಾತ್ರ ಇರೋದಿಲ್ಲ, ಸಂಸ್ಕೃತ ಇರುತ್ತೆ, ಉರ್ದು ಇರುತ್ತೆ, ಇನ್ನುಳಿದಂತೆ ಭಾಷೆಗಳು ಕೂಡ ಇರುತ್ತೆ. ಜೊತೆಗೆ ಕೆಲವೊಂದು ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ತೃತೀಯ ಭಾಷೆಯಲ್ಲಿ ಕನ್ನಡ ಭಾಷೆಯೇ ಇರೋದ್ರಿಂದ ಅಲ್ಲೂ ಕೂಡ ಒಂದಿಷ್ಟು ಕನ್ಫ್ಯೂಷನ್ಸ್ ಕೂಡ ಕಾಡ್ತಾ ಇರುವಂತದ್ದು. ಒಟ್ಟಾರೆ ಈ ಎಲ್ಲಾ ಕನ್ಫ್ಯೂಷನ್ಸ್ ನ ಕೂಡ ಈಗ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಹಂತಗಳಲ್ಲಿ ನಾವು, ಯಾಕಂತಂದ್ರೆ ಈಗ ಎಕ್ಸಾಮ್ ನಡೀತಾ ಇದೆ, ಎಕ್ಸಾಮ್ ನಡೆದಾದ ನಂತರ ರಿಸಲ್ಟ್ ನಾವು ಕೊನೆಯದಾಗಿ ಮತ್ತೊಂದು ಪ್ರಶ್ನೆ. ಈಗ ಸಾಮಾನ್ಯವಾಗಿ ರಾಜ್ಯ ಸರ್ಕಾರ ಏನೇ ಹೊಸ ಕಾಯ್ದೆ, ಕಾನೂನು ಅಥವಾ ನಿಯಮ ಅಥವಾ ಏನೇ ಆದೇಶ ಮಾಡೋದಿದ್ರು ಸಾಮಾನ್ಯವಾಗಿ, ಯಾಕಂದ್ರೆ ಜನರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಆ ನಿಯಮಗಳು ಅಫೆಕ್ಟ್ ಆಗುತ್ತೆ ಅನ್ನುವಂಥ ಟೈಮ್ನಲ್ಲಿ ಸಾರ್ವಜನಿಕರ ಅಭಿಪ್ರಾಯವನ್ನ ಕೇಳುತ್ತೆ ಅಥವಾ ಶಿಕ್ಷಣ ತಜ್ಞರ ಜೊತೆ ಸಭೆಯನ್ನ ಮಾಡುತ್ತೆ, ಪೋಷಕರಿಂದ ಅಭಿಪ್ರಾಯವನ್ನ ಕೇಳುತ್ತೆ. ಈ ನಿರ್ಧಾರವನ್ನ ಘೋಷಣೆ ಮಾಡೋದಕ್ಕೂ ಮೊದಲು ಶಿಕ್ಷಣ ಇಲಾಖೆಯಿಂದ ಆ ಪ್ರಕ್ರಿಯೆಗಳೇನಾದ್ರೂ ನಡೆದಿತ್ತಾ? ಅದ್ರ ಬಗ್ಗೆ ಏನಾದ್ರೂ ತಮಗೆ ಮಾಹಿತಿ ಇದೆಯಾ ಭರತ್? ವಿದೇಶಿ ಸದ್ಯಕ್ಕೆ ಯಾವುದೇ ರೀತಿಯಾದ ಒಂದು ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವುದು ಅಥವಾ ಶಿಕ್ಷಣ ತಜ್ಞರ ಒಂದು ಅಭಿಪ್ರಾಯವನ್ನು ಫಾರ್ಮಲ್ ಆಗಿ ಅಧಿಕೃತವಾಗಿ ಯಾವುದೇ ರೀತಿಯಾದ ಒಂದು ಸಭೆಗಳನ್ನ ನಡೆಸಿರೋ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಸಿಎಂ ಅವರ ಗಮನಕ್ಕೆ ತಂದಿರುವಂತಹ ಒಂದು ವಿಚಾರವನ್ನಷ್ಟೇ ಈಗ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಕೊಡ್ತಾರೆ. ಅಂದ್ರೆ ಸಿಎಂ ಅವರ ಗಮನಕ್ಕೆ ತಗೊಂಡಿದ್ವಿ, ಸದ್ಯಕ್ಕೆ ನಾವು ಈಗ ಮೌಖಿಕವಾಗಿ ಆದೇಶ ಮಾಡ್ತಾ ಇದೀವಿ. ಇದನ್ನ ಏನು ಬರವಣಿಗೆ ರೂಪದಲ್ಲಿ ನಾವು ಇನ್ನೂ ಆದೇಶ ಮಾಡಿಲ್ಲ. ಬರವಣಿಗೆ ರೂಪದಲ್ಲಿ ಸಾಧ್ಯವಾದ್ರೆ ಇವತ್ತು ಅಥವಾ ನಾಳೆ ನಾವು ಆದೇಶ ಮಾಡ್ತೀವಿ. ಆದೇಶ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಏನು ನಿಯಮಗಳಿರುತ್ತೆ, ಮಾರ್ಗಸೂಚಿಗಳು ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಸ್ಪಷ್ಟವಾಗಿ ನಾವು ಉಲ್ಲೇಖ ಮಾಡ್ತೀವಿ ಅಂತೇಳಿ ಈಗ ಪ್ರಾಥಮಿಕವಾಗಿ ನಾವು ಈ ತೃತೀಯ ಭಾಷೆಯಲ್ಲಿ ಇರುವಂತಹ ಅಂಕವನ್ನ ಕಟ್ ಮಾಡಿದೀವಿ, ಅದನ್ನ ಗ್ರೇಡ್ ಆಗಿ ಪರಿಗಣನೆ ಮಾಡ್ತಾ ಇದೀವಿ. 525 ಮಾರ್ಕ್ಸ್ಗಳಿಗೆ ಅಷ್ಟೇ ನಾವು ಫಲಿತಾಂಶವನ್ನ ಪ್ರಕಟ ಮಾಡ್ತಾ ಇದೀವಿ ಅನ್ನೋದನ್ನ ಕೂಡ ಸದ್ಯಕ್ಕೆ ಮೌಖಿಕವಾಗಿ ಅಷ್ಟೇ ಈಗ ಅವರು ಘೋಷಣೆ ಮಾಡಿದ್ದಾರೆ. ಇವತ್ತು ಅಥವಾ ನಾಳೆ ಅಧಿಕೃತವಾಗಿ ಆದೇಶ ಬಂದಂತ ಸಂದರ್ಭದಲ್ಲಷ್ಟೇ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ವಿಜಯಶ್ರೀ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.